ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೋಗಿದ್ದಾರೆ KR ನಗರಕ್ಕೆ. ಸಂತೋಷ, ನಾವು ಕೂಡ ಅವ್ರನ್ನ ಸ್ವಾಗತಿಸ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಕ್ಕೆ ಬಂದಾಗ ನಾವು ಅವರನ್ನು ಸ್ವಾಗತಿಸಬೇಕು. ನಾನು ಅವರನ್ನು ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು. ಭಾಳಷ್ಟು ಜನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಕೂಡ ಮಾತಾಡಿದ್ರು. ಅವತ್ತು ಕೂಡ ನಾನು ಮಾತಾಡಲಿಲ್ಲ. ಇವತ್ತಿನ ರಾಜಕಾರಣದಲ್ಲಿ 100ಕ್ಕೆ 100 ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಬಹಳ ವಿರಳ. ವೈಯಕ್ತಿಕ ವಿಚಾರ ನಾ ಚರ್ಚೆ ಮಾಡಲಿಲ್ಲ. ಆದರೆ ಹಿಂದೆ ಇದೇ ಸಭೆಯಲ್ಲಿ ಬಂದ್ರಿ, ಸಾರಾ ಮಹೇಶ್ ಅವರ ಪಾಪದ ಕೊಡ ತುಂಬಿದೆ ಅಂತ ಹೇಳಿದ್ರಿ. ಚುನಾವಣೆ ನೀವು ಸೋತಿಲ್ವಾ? ಚುನಾವಣೆ ಸೋಲವರೆಲ್ಲರಿಗೂ ಪಾಪದ ಕೊಡ ತುಂಬೋದಾಗಿದ್ರೆ ನೀವೆಷ್ಟು ಸರಿ ಸೋತಿದ್ದೀರಿ? ಆಯಿತು. ಮೊನ್ನೆ KR ನಗರ ಹಾಳು ಮಾಡಿಬಿಟ್ಟಿದ್ರು ಅಂತ ಹೇಳ್ತೀರಲ್ಲ, ಸ್ವಾಮಿ, ನೀವೇನೋ 513,71,000 ಅಲ್ಲಿಗೆ 500 ಕೋಟಿ ಏನೋ 5,013 ಏನು ಮಾಡಿದ್ದೀರಿ? ಉದ್ಘಾಟನೆ ಶಿಲಾನ್ಯಾಸ ಅಂತ ತಾವು ಹೆಲಿಕಾಪ್ಟರ್ ಬಂದು ಮಾಡಿದ್ದೀರಲ್ಲ, ಅದರಲ್ಲಿ ನಿಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 150 ಕೋಟಿ ನನ್ನನ್ನು ನನ್ನ ಜನ ಹಿಂದೆ ಆಯ್ಕೆ ಮಾಡಿದ್ರಲ್ಲ, ಅದರ ಉದ್ಘಾಟನೆ ನೀವು ಮಾಡಿರೋದು ಎಷ್ಟು? 150 ಕೋಟಿ. ನನ್ನ ಪುಣ್ಯಾತ್ಮ ತಂದೆ ತಾಯಿದ್ರು ಹಿಂದೆ ಆರಿಸಿದ್ರಲ್ಲ, ಅದರ ಉದ್ಘಾಟನೆನ 2 ವರ್ಷ ಆದಮೇಲೆ. ಇದಾದಮೇಲೆ ಇನ್ನೊಂದು 35 ಕೋಟಿ ಬ್ರಿಡ್ಜು ದೆಗ್ನಳ್ಳಿಗೂ KR ನಗರಕ್ಕೂ. ನೀವು ಚುನಾವಣೆಯಲ್ಲಿ ಓಡಾಡಿದ್ದೀರಿ, ನಾವು ಚುನಾವಣೆಯಲ್ಲಿ ಓಡಾಡಿದ್ದೀವಿ. 2 ವರ್ಷ ಆಗದೆ, ಈಗ ಉದ್ಘಾಟನೆ ಬೇಕು ಅದಕ್ಕೆ? ಅದು 35 ಕೋಟಿ. ಅಲ್ಲಿಗೆ ಎಷ್ಟಾಯ್ತು? 185 ಕೋಟಿ ನಾನು ಶಾಸಕರಾಗಿದ್ದಂಥ ಅವಧಿನಲ್ಲಿ ಆಗಿರುವಂಥದ್ದು. ಇನ್ನು 30 ಕೋಟಿ ಕೇಂದ್ರ ಸರ್ಕಾರದ್ದು. ಕುಮಾರಣ್ಣವ್ರ ಮಂತ್ರಿ ಆದ್ರಲ್ಲ ಕೇಂದ್ರದಲ್ಲಿ, KR ನಗರ ಟೌನ್ಗೆ 30 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ್ದು. ಅದು ನನ್ನ ಅವಧಿನಲ್ಲಿ ಅಪ್ರೂವ್ ಆಗಿರೋದು, ಕೊನೆ ಇನ್ನು 6 ತಿಂಗಳು ಅನ್ನುವಾಗ. ಒಳಚರಂಡಿ 20 ಕೋಟಿ ರೂಪಾಯಿ, ಅದು ಕೂಡ ಕೇಂದ್ರದ್ದು. ಅದನ್ನು ಚುನಾವಣೆ 6 ತಿಂಗಳು ಅನ್ನುವಾಗ ಅಪ್ರೂವ್ ಆಗಿರೋದು. 515ರಲ್ಲಿ 215 ಮುಗಿದೋಯ್ತಾ? ಇದೆಲ್ಲ ನಾನು ಹಾಳು ಮಾಡಿರೋ ಅಂತಂದಿರೋದು. ಆಯ್ತಾ? ಮುಂದೆ ಬನ್ನಿ. ಈಗ ನೀವು ಗುದ್ಲಿ ಪೂಜೆ ಮಾಡಿದ್ರಲ್ಲ, ಈಗ ಅದನ್ನ ಮಹಾಪ್ರಭು ಇನ್ನೂ 237 ಕೋಟಿ ಟೆಂಡರೇ ಆಗಿಲ್ಲ. ಇಲ್ಲಿ ನೋಡಿ,